2020 ವಾಸ್ ರಿಯಲಿ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಂದರೆ ಯಾಕೆ? ಒಂದು ನನ್ನ ವೆರಿ ಕ್ಲೋಸ್ ಫ್ರೆಂಡ್, ನನ್ನ ಜೊತೆಗಿದ್ದಂಥ ಫ್ರೆಂಡ್, ಅಂದರೆ ನಾವು ವರ್ಷಾಂಗಟ್ಲೆ ಇರ್ತೀವಿ, ನಾವು ವಯಸ್ಸಾದ್ಮೇಲೆ ಕೂತ್ಕೊಂಡು ನಮ್ಮ ಮಕ್ಳ ಜೊತೆ ಮೊಮ್ಮಕ್ಳ ಜೊತೆ ಆಡಾಡ್ತೀವಿ ಅಂತೆಲ್ಲ ಯೋಚನೆ ಮಾಡ್ತಿದ್ದಂಥ ಟೈಮಲ್ಲಿ ಚಿರು ಸಡನ್ನಾಗಿ ಐ ಲೂಸ್ ಅ ಫ್ರೆಂಡ್. ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ 30s ಯಾರೋ ಒಬ್ಬ ಟಕ್ಕಂತ ಗೊತ್ತಿಲ್ಲದೆ ಏನೂ ಒಂದು ಸೂಚನೆ ಇಲ್ಲದೆ ಹೋಗ್ಬಿಡ್ತಾನೆ ಅನ್ನೋದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದಟ್ ಈಸ್ ಒನ್ ಥಿಂಗ್ ವಿಚ್ ರಿಯಲಿ ಹಿಟ್ ಮೀ ಹಾರ್ಟ್. ಆ್ಯಂಡ್ ಅದಾದಮೇಲೆ ಅದೇ ಫೇಸಲ್ಲಿ ಸೆಕೆಂಡ್ ಫೇಸ್ ಆಫ್ ಲಾಕ್ಡೌನ್ ನಡೀತಿರ್ಬೇಕಾದ್ರೆ ಸಾಕಷ್ಟು ಫೋನ್ ಕಾಲ್ಗಳು ಬರ್ತಾಯಿತ್ತು ನನಗೆ. ಅಂದರೆ ಬೆಡ್ ಕೊಡ್ಸೋದಕ್ಕೆ, ಇನ್ನೊಂದೇನೋ ಮಾಡೋದಕ್ಕೆ, ಹೆಲ್ಪ್ ಮಾಡಿ ನಮಗೆ, ಇವ್ರಿಗೆ ಬೆಡ್ ಸಿಗ್ತಿಲ್ಲ, ಅವ್ರಿಗೆ ಬೆಡ್ ಸಿಗ್ತಿಲ್ಲ ಅಂತ. ನನಗೆ ಗೊತ್ತಿಲ್ಲದೇ ಅದು ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ನಾನು. ಅದು ಹೆಂಗಾಯ್ತು ನನಗೆ ಗೊತ್ತಿಲ್ಲ. ನನ್ನ ಕಸಿನ್ಗೆ ಒಬ್ಬಂಗೆ ಬೇಕಾಗಿತ್ತು, ಅವ್ನಿಗೆ ಬೆಡ್ ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡಿದೆ. ಹಂಗೆ ಇನ್ನೊಬ್ರು ಕಾಂಟ್ಯಾಕ್ಟ್ ಸಿಕ್ತು, ಇನ್ನೊಬ್ರು ಯಾರೋ ಫೋನ್ ಮಾಡಿದೆ. ಹಂಗೆ ಒಬ್ಬೊಬ್ರಿಗೂ ಮಾಡ್ತಾ ಒಂದು ಪಾಯಿಂಟಲ್ಲಿ ಹೆಂಗೆ ಬಂದುಬಿಡ್ತು ಅಂದರೆ ದಿನಕ್ಕೊಂದು 10 ಕಾಲ್ ಬರೋದು ಬೆಡ್ ಕೊಡಿಸು ಅಂತ. ಅಲ್ಲಿ ಇರೋದೇ ಒಂದು 3 ಬೆಡ್ ಅವೈಲೇಬಲ್ ಇರೋದು. ಸೊ ಯಾರಿಗೆ ಕೊಡಿಸ್ಬೇಕು ಅನ್ನೋದು ಪ್ರಯಾರಿಟೈಸ್ ಮಾಡೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಹೌ ವಿಲ್ ಯು ಡಿಸೈಡ್ ಯಾರು ಬದುಕಬೇಕು ಯಾರು ಬದುಕಬಾರ್ದು ಅನ್ನೋದು. ಸೊ ದಟ್ ವಾಸ್ ಲೈಕ್ ರಿಯಲಿ ಡಿಸ್ಟರ್ಬಿಂಗ್. ಅಂದರೆ ಒಂದು ಫೋನ್ ಎತ್ಕೊಂಡು ಯಾರಿಗೋ ಒಬ್ಬ ಅರೇಂಜ್ ಮಾಡಿಸಿ ಇನ್ನೊಬ್ರಿಗೆ ಫೋನ್ ಕಾಲ್ ಬರೋದು, ಇಲ್ಲ ಬಿಡಿ ಅರೇಂಜ್ ಆಯಿತು ಅಂತ ಫೋನ್ ಮಾಡಿದೆ, ಅವ್ರು ಇಲ್ಲ ಬಿಡಿ ಅವ್ರು ಹೋಗ್ಬಿಟ್ರು ಅನ್ನೋದು. ಸೊ ಈ ಥರ ಲೈಕ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ಡ್ ಇನ್ 2020. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.